ಶ್ರೀ ಗುರು ಚರಿತ್ರೆ ಅಧ್ಯಾಯ 35. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಅನಂತರ ನಡೆದ ವೃತ್ತಾಂತವನ್ನು ಸಿದ್ಧಯೋಗಿ ಹೀಗೆ ಹೇಳಿದರು. ಸಾವಿತ್ರಿ ಗುರುವಿನ ಪಾದಗಳಿಗೆರಗಿ, ಸ್ವಾಮಿ, ನಿರಂತರ ನಿಮ್ಮ ಪಾದಗಳ ಸ್ಮರಣೆ ಸಾಧನವಾಗಿ ನನಗೊಂದು ಮಂತ್ರ ಉಪದೇಶ ಮಾಡಿ ಅನುಗ್ರಹಿಸಿ ಎಂದು ಬೇಡಿಕೊಂಡಳು. ಶ್ರೀ ಗುರುವ, ಅಮ್ಮ, ಸ್ತ್ರೀಯರಿಗೆ ಗಂಡನನ್ನು ಸೇವಿಸುವುದಕ್ಕಿಂತ ಮೋಕ್ಷಕ್ಕೆ ಇನ್ನೊಂದು ಮಾರ್ಗವಿಲ್ಲ. ಸ್ತ್ರೀಯರಿಗೆ ಮಂತ್ರೋಪದೇಶ ಮಾಡಬಾರದು. ಹಿಂದೆ ದೇವಾಸುರ ಯುದ್ಧದಲ್ಲಿ ಸತ್ತುಬಿದ್ದ ರಾಕ್ಷಸರನ್ನೆಲ್ಲ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರದಿಂದ ಬದುಕಿಸಿ ಯುದ್ಧರಂಗಕ್ಕೆ ಕಳುಹಿಸುತ್ತಿದ್ದ ಆ ವಿಷಯ ಇಂದ್ರನಿಂದ ತಿಳಿದ ಶಿವ ಕೋಪಗೊಂಡು ನಂದಿಯನ್ನು ಕಳುಹಿಸಿ ಧ್ಯಾನ ನಿಮಗ್ನನಾಗಿದ್ದ ಶುಕ್ರಾಚಾರ್ಯರನ್ನು ಕರೆಸಿ ಅವನನ್ನು ನುಂಗಿ ತನ್ನ ಹೊಟ್ಟೆಯಲ್ಲಿ ಬಂಧಿಸಿದ. ಒಂದು ದಿನ ಶಿವ ಪರ ಧ್ಯಾನದಲ್ಲಿದ್ದಾಗ ಶುಕ್ರ ಅವನ ಮೂತ್ರದ ಮೂಲಕ ಹೊರಬಂದು ಮತ್ತೆ ಯುದ್ಧದಲ್ಲಿ ಸತ್ತ ರಾಕ್ಷಸರನ್ನು ಬದುಕಿಸತೊಡಗಿದ. ಯಾವ ಮಂತ್ರವನ್ನಾದರೂ ಸ್ತ್ರೀಗೆ ಉಪದೇಶ ಮಾಡಿದರೆ ನಿರ್ವೀರ್ಯವಾಗುತ್ತದೆಯೆಂದೂ, ಅದರಲ್ಲಿ ಮೃತ ಸಂಜೀವಿನಿ ಮಂತ್ರ ಮೂರನೆಯವನಿಗೆ ಉಪದೇಶ ಮಾಡಿದರೆ ಮೃತವಾಗುತ್ತದೆ ಎಂಬ ವಿಷಯವನ್ನು ಶಿವ ಸ್ಮರಣೆಗೆ ತಂದುಕೊಂಡು ಬೃಹಸ್ಪತಿಯನ್ನು ಕರೆದು ಅವನಿಗೊಂದು ಉಪಾಯ ತಿಳಿಸಿ ಅದರಂತೆ ಮಾಡಲು ಹೇಳಿದ. ಬೃಹಸ್ಪತಿ ತನ್ನ ಕುಮಾರನಾದ ಕಚನನ್ನು ಅದಕ್ಕೆ ನೇಮಿಸಿದ. ಕಚ ಶುಕ್ರಾಚಾರ್ಯನಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ, ಅಯ್ಯ, ನಾನೊಬ್ಬ ವಿಪ್ರಕುಮಾರ. ಅಪಾರವಾದ ನಿಮ್ಮ ಯಶಸ್ಸು ಕೇಳಿ ವಿದ್ಯಾರ್ಥಿಯಾಗಿ ನಿಮ್ಮ ಬಳಿ ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸಿರಿ ಎಂದ. ಶುಕ್ರನ ಮಗಳು ದೇವಯಾನಿ ಅವನನ್ನು ನೋಡಿ ಮೋಹಿಸಿ ತನ್ನ ತಂದೆಯನ್ನು ಅದಕ್ಕೆ ಒಪ್ಪಿಸಿದಳು. ಆದರೆ ಸ್ವಲ್ಪ ಕಾಲದಲ್ಲಿ ರಾಕ್ಷಸರು ಕಚ ಶತ್ರುಪಕ್ಷದವನೆಂದು ತಿಳಿದರೂ ಶುಕ್ರಾಚಾರ್ಯನಿಗೆ ಹೇಳುವ ಸಾಹಸ ಮಾಡಲಿಲ್ಲ. ಒಂದು ದಿನ ಕಚ ಸುಮಿತ್ತುಗಳನ್ನು ತರಲು ಕಾಡಿಗೆ ಹೋದಾಗ ರಾಕ್ಷಸರು ಅವನನ್ನು ರಹಸ್ಯವಾಗಿ ಅಲ್ಲೇ ಕೊಂದು ಹಾಕಿದರು. ದೇವಯಾನಿ ಮೊರೆಯಿಟ್ಟಿದ್ದರಿಂದ ಶುಕ್ರ ತನ್ನ ದಿವ್ಯ ದೃಷ್ಟಿಯಿಂದ ಅದನ್ನು ತಿಳಿದು ಮೃತ ಸಂಜೀವಿನಿ ಮಂತ್ರದಿಂದ ಅವನನ್ನು ಬದುಕಿಸಿದನು. ರಾಕ್ಷಸರು ಮತ್ತೊಂದು ಸಲ ಕಚನನ್ನು ಕೊಂದು ದಹನ ಮಾಡಿ ಆ ಬೂದಿಯನ್ನು 4 ದಿಕ್ಕುಗಳಲ್ಲಿ ಚೆಲ್ಲಿದರು. ಆದರೆ ಶುಕ್ರನು ಮತ್ತೆ ಅವನನ್ನು ಬದುಕಿಸಿದನು. ರಾಕ್ಷಸರು ಅವನನ್ನು ಮತ್ತೆ ಕೊಂದು ಭಸ್ಮ ಮಾಡಿ ನೀರಿನಲ್ಲಿ ಸೇರಿಸಿ ಶುಕ್ರನಿಗೆ ಕೊಡಿಸಿದರು. ಈ ಸಲ ದೇವಯಾನಿಯು ಮೊರೆಯಿಟ್ಟುಕೊಂಡು ಶುಕ್ರಾಚಾರ್ಯನನ್ನು ತನ್ನ ಯೋಗದೃಷ್ಟಿಯಿಂದ ನಡೆದದನ್ನೆಲ್ಲ ತಿಳಿದುಕೊಂಡು ಅವಳಿಗೆ ಹೀಗೆ ಹೇಳಿದ. ಅಮ್ಮ, ಈ ರಾಕ್ಷಸರು ಅವನನ್ನು ನನ್ನ ಹೊಟ್ಟೆಯೊಳಕ್ಕೆ ಕಳುಹಿಸಿಬಿಟ್ಟಿದ್ದಾರೆ. ಈಗ ಕಚನನ್ನು ಬದುಕಿಸಿದರೆ ನಾನು ಸಾಯಬೇಕಾಗುತ್ತದೆ. ಆಗ ಅವಳು, ತಂದೆ, ನಾನು ಅವನನ್ನು ಮದುವೆಯಾಗಬೇಕೆಂದು ಬಹಳ ಆಸೆಪಟ್ಟಿದ್ದೇನೆ. ಅವನಿಲ್ಲದೆ ನಾನು ಬದುಕಿರಲಾರೆ ಎಂದಳು. ಆ ರಾಕ್ಷಸ ಗುರು, ಈ ಮಂತ್ರ ನನಗೊಬ್ಬನಿಗೆ ತಿಳಿದಿರುವುದು, ಬೇರೆಯವರಿಗೆ ಹೇಳಬಾರದು ಎಂದ. ಅದಕ್ಕೆ ಅವಳು, ನಿಮ್ಮ ಮಗಳಾದ ನನಗೆ ಆ ಮಂತ್ರೋಪದೇಶ ಮಾಡಿ. ಕಚನು ಬದುಕಿ ಹೊರಗೆ ಬರುತ್ತಲೂ ಮತ್ತೆ ನಿಮ್ಮನ್ನು ಬದುಕಿಸುತ್ತೇನೆ ಎಂದಳು. ಅಮ್ಮ, ಸ್ತ್ರೀಯರಿಗೆ ಮಂತ್ರಜಪ ಸಲ್ಲದು. ಅವರಿಗೆ ಗಂಡನ ಸೇವೆಯೇ ವಿಧಿಸಲ್ಪಟ್ಟಿದೆ. ಸ್ತ್ರೀಗೆ ಉಪದೇಶ ಮಾಡಿದ ಮಂತ್ರ ಶಕ್ತಿಹೀನವಾಗುತ್ತದೆ ಎಂದ. ಶುಕ್ರಾಚಾರ್ಯ. ದೇವಯಾನಿ ಕೋಪಗೊಂಡು, ಹಾಗಾದರೆ ನೀವು ನಿಮ್ಮ ಮಂತ್ರದೊಡನೆ ಸುಖವಾಗಿರಿ. ಕಚನನ್ನು ಬಿಟ್ಟು ಜೀವಿಸಲಾರದ ನಾನು ಸಾಯುತ್ತೇನೆ ಎಂದು ಹೇಳುತ್ತಾ ಮೂರ್ಛೆ ಹೋದಳು. ಬೇರೆ ದಾರಿ ಇಲ್ಲದೆ ಅವಳ ಮೇಲಿನ ವಾತ್ಸಲ್ಯದಿಂದ ಶುಕ್ರಾಚಾರ್ಯ ಅವಳನ್ನೆಬ್ಬಿಸಿ ಮಂತ್ರೋಪದೇಶ ಮಾಡಿದ. ನಂತರ ಆ ಮಂತ್ರದಿಂದ ಕಚನನ್ನು ಬದುಕಿಸಿದ. ಆಗ ಕಚ ಶುಕ್ರನ ಹೊಟ್ಟೆ ಸೀಳಿಕೊಂಡು ಹೊರಗೆ ಬರುತ್ತಲೂ ದೇವಯಾನಿ 3 ಸಲ ಆ ಮಂತ್ರೋಚ್ಚಾರಣೆ ಮಾಡಿ ತನ್ನ ತಂದೆಯನ್ನು ಬದುಕಿಸುತ್ತಿರುವಾಗ ಕಚನು ಕೂಡ ಆ ಮಂತ್ರವನ್ನು ಕೇಳಿದ. ಸ್ತ್ರೀಗೆ ಉಪದೇಶ ಮಾಡಿದ್ದರಿಂದಲೂ ಮೂರನೆಯವನಾಗಿ ಕಚನು ಕೇಳಿದ್ದರಿಂದಲೂ ಆ ಮಂತ್ರ ನಷ್ಟವಾಗಿ ಹೋಯಿತು. ಅದನ್ನು ನಿರ್ಧಾರ ಮಾಡಿಕೊಂಡ ಕಚ ಶುಕ್ರಾಚಾರ್ಯನಿಗೆ ನಮಸ್ಕಾರ ಮಾಡಿ, ಅಯ್ಯ, ನಿಮ್ಮ ಕೃಪೆಯಿಂದ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡೆ. ನನ್ನ ಅಭೀಷ್ಟ ನೆರವೇರಿತು. ಇಲ್ಲಿದ್ದರೆ ಈ ರಾಕ್ಷಸರು ನನ್ನನ್ನು ಬದುಕಲು ಬಿಡುವುದಿಲ್ಲ. ಅದರಿಂದ ನನಗೆ ಅಪ್ಪಣೆ ಕೊಡಿ ಎಂದು ಅದನ್ನು ಕೇಳಿದ ದೇವಯಾನಿ ಅಳುತ್ತಾ, ನನ್ನ ತಂದೆ ನಿನ್ನನ್ನು ಶಿಷ್ಯನಾಗಿ ಅಂಗೀಕರಿಸುವಂತೆ ಮಾಡಿದೆ.
3 ಸಲ ನಿನಗೆ ಪ್ರಾಣ ಕೊಡಿಸಿದೆ. ಆದ್ದರಿಂದ ನನ್ನನ್ನು ವಿವಾಹ ಮಾಡಿಕೊಂಡು ನನ್ನ ಅಭೀಷ್ಟವನ್ನು ನೆರವೇರಿಸು ಎಂದು ಹಠ ಹಿಡಿದಳು. ಕಚನು, ನೀನು ಗುರುಪುತ್ರಿಯಾದ್ದರಿಂದ ನನಗೆ ಸಹೋದರಿ, ಪ್ರಾಣದಾನ ಮಾಡಿದೆಯಾದ್ದರಿಂದ ತಾಯಿ. ನಿನ್ನನ್ನು ವಿವಾಹ ಮಾಡಬೇಕೆಂದುಕೊಳ್ಳುವುದು ಮಹಾಪಾಪ. ಆದ್ದರಿಂದ ನನ್ನನ್ನು ಹೋಗಲು ಬಿಡು ಎಂದು ಪ್ರಾರ್ಥಿಸಿದ. ಆದರೆ ಅವಳು ಕಾಮವಶಳಾಗಿ, ಕೃತಘ್ನಾ, ನನ್ನ ಸಹಾಯದಿಂದ ನೀನು ಕಲಿತ ವಿದ್ಯೆಗಳೆಲ್ಲ ಮರೆತು ಹೋಗಲಿ ಎಂದು ಶಪಿಸಿದಳು. ಕಚನು ಅವಳಲ್ಲಿ ಅಸಹ್ಯಗೊಂಡು ತನ್ನನ್ನು ಅನಗತ್ಯವಾಗಿ ಶಪಿಸಿದ್ದಕ್ಕೆ ಪ್ರತಿಶಾಪ ಕೊಟ್ಟು ಹೊರಟು ಹೋದ. ಅಂದಿನಿಂದ ಯುದ್ಧದಲ್ಲಿ ದೇವತೆಗಳಿಂದ ಕೊಲ್ಲಲ್ಪಟ್ಟ ರಾಕ್ಷಸರು ಮತ್ತೆ ಬದುಕಲಿಲ್ಲ. ಇದನ್ನು ತಿಳಿದವರು ಯಾರೂ ಸ್ತ್ರೀಯರಿಗೆ ಮಂತ್ರೋಪದೇಶ ಮಾಡುವುದಿಲ್ಲ. ಆದ್ದರಿಂದ ಸಾವಿತ್ರಿ, ನಿನಗೆ ಯಾವುದಾದರೂ ವ್ರತ ಹೇಳುತ್ತೇನೆ, ಮಾಡಿಕೊ ಎಂದರು. ಸಾವಿತ್ರಿ ನಮಸ್ಕಾರ ಮಾಡಿ, ಸ್ವಾಮಿ, ನಿಮ್ಮ ಪಾದ ಸೇವೆಗೆ ಮಿಂಚಿದ ವ್ರತವೇನಿದೆ? ಆದರೂ ನಿಮ್ಮ ಆದೇಶವೇ ನನಗೆ ವೇದವಾಕ್ಯ. ನಿಮಗೆ ನೆಚ್ಚಿದ ವ್ರತ ಹೇಳಿ ಎಂದಳು. ಶ್ರೀ ಗುರುವು ಹೀಗೆ ಹೇಳಿದರು. ಎಲ್ಲರೂ ಆಚರಿಸಿಕೊಳ್ಳುವ ಅನುಕೂಲವಾದದ್ದು ಉತ್ತಮವಾದ ಸೋಮವಾರ ವ್ರತ. ಅದನ್ನು ಹಿಂದೆ ಸೂತ ಮಹರ್ಷಿ ಶೌನಕಾದಿ ಮುನಿಗಳಿಗೆ ಉಪದೇಶ ಮಾಡಿದರು. ಸೋಮವಾರ ರಾತ್ರಿ ಮಾತ್ರವೇ ಊಟ ಮಾಡುತ್ತಾ ಇಂದ್ರಿಯ ನಿಗ್ರಹದಲ್ಲಿರಬೇಕು. ಈ ವ್ರತ ಮಹಿಮೆ ತಿಳಿಸುವ ಐತಿಹ್ಯವೊಂದು ಹೇಳುತ್ತೇನೆ ಕೇಳು. ಆರ್ಯ ವರ್ತದಲ್ಲಿ ಚಿತ್ರವರ್ಮನೆನ್ನುವ ರಾಜ ತನ್ನ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿದ್ದ. ಅವನು ಸಂತಾನಕ್ಕೋಸ್ಕರ ಶಿವನನ್ನು ಪೂಜೆ ಮಾಡಲಾಗಿ ಅವನ ವರದಿಂದ ಒಬ್ಬಳು ಮಗಳು ಹುಟ್ಟಿದಳು. ಅವಳಿಗೆ ಸೀಮಂತಿನಿ ಎಂದು ಹೆಸರಿಟ್ಟರು. ದೈವಜ್ಞರು ಆಕೆಯ ಜಾತಕವನ್ನು ನೋಡಿ ಆಕೆ ಚಿರಕಾಲ ಸುಮಂಗಳಿಯಾಗಿ ಸುಖವಾಗಿ ಜೀವಿಸುತ್ತಾಳೆಂದು ಹೇಳಿದರು. ಆದರೆ ಸ್ವಲ್ಪ ಕಾಲ ನಂತರ ಮತ್ತೊಬ್ಬ ಜ್ಯೋತಿಷಿಯ ಆಕೆಯ ಕೈ ನೋಡಿ ಅವಳ 14ನೇ ವಯಸ್ಸಿನಲ್ಲಿ ಅವಳಿಗೆ ಗಂಡ ಸಾಯುತ್ತಾನೆಂದು ಹೇಳಿದ. ಅವಳ ವಿವಾಹ ಪ್ರಸ್ತಾಪ ಬಂದಾಗಲೆಲ್ಲ ತಾಯಿ ತಂದೆಯರಿಗಾಗುತ್ತಿದ್ದ ಮನೋವೇದನೆಯನ್ನು ಕಂಡು ಸೀಮಂತಿನಿ ಒಂದು ದಿನ ಯಜ್ಞವಲ್ಕ್ಯ ಮಹರ್ಷಿಯ ಭಾರ್ಯೆ ಮಹಾಪತಿವ್ರತೆಯಾದ ಮೈತ್ರೇಯಿಯನ್ನು ದರ್ಶನ ಮಾಡಿ ನಮಸ್ಕರಿಸಿ ತನ್ನ ದುರದೃಷ್ಟಕ್ಕೆ ನಿವಾರಣೆ ಹೇಳಿರೆಂದು ಪ್ರಾರ್ಥಿಸಿದಳು. ಆಗ ಮೈತ್ರೇಯಿ, ಅಮ್ಮ, ಪ್ರತಿ ಸೋಮವಾರ ಭಕ್ತಿಯಿಂದ ಶಿವಪಾರ್ವತಿಯರ ಪೂಜೆ ಮಾಡು. ಅಭಿಷೇಕದಿಂದ ಪಾಪನಾಶವಾಗುತ್ತದೆ. ಪೀಠವನ್ನರ್ಚನೆ ಮಾಡುವುದರಿಂದ ಸಾಮ್ರಾಜ್ಯ, ಗಂಗಾ ಪುಷ್ಪಾಕ್ಷತೆಗಳಿಂದ ಸೌಭಾಗ್ಯ, ಧೂಪದಿಂದ ಸೌಗಂಧತೆ, ದೀಪದಿಂದ ಕಾಂತೀಯತೆ, ನೈವೇದ್ಯದಿಂದ ಸಕಲ ಭೋಗಗಳು, ತಾಂಬೂಲ ಸಮರ್ಪಣದಿಂದ 4 ಪುರುಷಾರ್ಥಗಳು ಕೈಗೂಡುತ್ತವೆ. ಜಪದಿಂದ ಅಷ್ಟೈಶ್ವರ್ಯಗಳು, ಹೋಮ ಮಾಡುವುದರಿಂದ ಸಿರಿಸಂಪದಗಳು, ಸ್ತೋತ್ರದಿಂದ ಬಹುಮುಖವಾದ ಸಮೃದ್ಧಿ, ವಿಪ್ರರಿಗೆ ಭೋಜನವಿಡುವುದರಿಂದ ಸರ್ವದೇವತಾ ಸಂತೃಪ್ತಿ ಉಂಟಾಗುತ್ತದೆ. ಆದ್ದರಿಂದ ಅದೇ ರೀತಿಯಲ್ಲಿ ಈ ವ್ರತವನ್ನಾಚರಿಸು ಎಂದು ಹೇಳಿದರು. ಸೀಮಂತಿನಿ ಆಕೆಗೆ ನಮಸ್ಕಾರ ಮಾಡಿ ಮನೆಗೆ ಬಂದು ಬಹಳ ಶ್ರದ್ಧೆಯಿಂದ ಆ ವ್ರತವನ್ನಾಚರಿಸಿದಳು. ಯುಕ್ತ ವಯಸ್ಸಾಗಲು ಇಂದ್ರಸೇನ ಮಹೀಪಾಲನ ಮಗ ಚಂದ್ರಾಂಗದನಿಗೆ ಅವಳನ್ನು ಕೊಟ್ಟು ವಿವಾಹ ಮಾಡಿದನು. ಆ ದಂಪತಿಗಳು ಬಹಳ ಅನ್ಯೋನ್ಯವಾಗಿ ಜೀವನ ಮಾಡುತ್ತಿರಲಾಗಿ ಒಂದು ದಿನ ರಾಜಕುಮಾರ ಜಲಕ್ರೀಡೆಯೆಂದು ಹೋಗಿ ಪ್ರಮಾದವಶಾತ್ ಕಾಳಿಂದಿ ನದಿಯಲ್ಲಿ ಮುಳುಗಿ ಹೋದ. ಬಹಳ ಜನ ಈಜುಗಾರರು ಹುಡುಕಿದರೂ ಸಿಕ್ಕಲಿಲ್ಲ. ಅದು ತಿಳಿದ 14 ವರ್ಷ ವಯಸ್ಸಿನ ಸೀಮಂತಿನಿ ಪ್ರಾಣತ್ಯಾಗಕ್ಕೆ ಸಿದ್ಧಳಾದಳು. ಆದರೆ ರಾಜ ಅವಳನ್ನು ತಡೆದು ಬಂಧುಗಳೆಲ್ಲರೂ ದುಃಖಪಟ್ಟರು. ಸೀಮಂತಿನಿ ತಾನು ವ್ರತವನ್ನಾಚರಿಸಿದರೂ ಕೂಡ ತನ್ನ ಗಂಡ ರಕ್ಷಿಸದೆ ಹೋದದ್ದಕ್ಕೆ ಶಿವಪಾರ್ವತಿಯರಿಗೆ ಮೊರೆಯಿಟ್ಟು ಸಹಗಮನ ಮಾಡಲು ಸಿದ್ಧಳಾದಳು. ಆಗ ಪುರೋಹಿತರು, ಶವ ಕಾಣದಿದ್ದರೆ ಸಹಗಮನ ಮಾಡಕೂಡದು, ಅವನು ಮರಣಿಸಿದ್ದಾನೋ ಇಲ್ಲವೋ ಎನ್ನುವುದು ಹೇಗೆ ನಿಶ್ಚಯವಾಗಬೇಕು? ಆದ್ದರಿಂದ ನೀನು ಕಾದಿರಬೇಕು ಎಂದರು. ಪುತ್ರಶೋಕದಿಂದ ಇಂದ್ರಸೇನ ಮನಸ್ಥಿಮಿತವನ್ನು ಕಳೆದುಕೊಂಡು ದಯಾದಿಗಳು ಅವನ ರಾಜ್ಯವನ್ನಪಹರಿಸಿದರು. ಆ ರಾಜ ದಂಪತಿಗಳನ್ನು ಸೆರೆಮನೆಯಲ್ಲಿಟ್ಟರು. ಚಿತ್ರವರ್ಮ ಶಾಸ್ತ್ರಾನುಸಾರವಾಗಿ 1 ವರ್ಷ ಕಾದು ತನ್ನ ಮಗಳಿಗೆ ವೈಧವ್ಯ ಕೊಡಿಸಬೇಕೆಂದು ನಿಶ್ಚಯಿಸಿಕೊಂಡ. ಸೀಮಂತಿನಿ ಮಾತ್ರ ಅಷ್ಟು ದುಃಖದಲ್ಲೂ ತದೇಕ-ದೀಕ್ಷೆಯಿಂದ ವ್ರತಾಚರಣೆ ಮಾಡುತ್ತಲೇ ಇದ್ದಳು. ನೀರಿನಲ್ಲಿ ಮುಳುಗಿ ಸತ್ತ ಚಂದ್ರಾಂಗದನನ್ನು ನಾಗಕನ್ಯೆಯರು ಅಮೃತ ಕುಡಿಸಿ ಬದುಕಿಸಿ ಪಾತಾಳ ಲೋಕದಲ್ಲಿ ಮಹೋಜ್ವಲವಾದ ಪಟ್ಟಣದಲ್ಲಿ ಮಣಿಗಳಿಂದ ಶೋಭಿತವಾದ ಬೆಳಗುತ್ತಿದ್ದ ಹೆಡೆಗಳಿಂದ ಕೂಡಿದ ತಮ್ಮ ರಾಜನಾದ ತಕ್ಷಕನ ಬಳಿ ಕರೆದುಕೊಂಡು ಹೋದರು.
ಅವನಿಗೆ ಚಂದ್ರಾಂಗದ ನಮಸ್ಕರಿಸಿ ತಕ್ಷಕನು ಅವನ ವಿಷಯವನ್ನೆಲ್ಲ ಕೇಳಿ ಸಕಲ ಭೋಗಗಳನ್ನು ಅನುಭವಿಸುತ್ತಾ ತಮ್ಮ ಲೋಕದಲ್ಲೇ ಇರುವಂತೆ ಅವನಿಗೆ ಆಹ್ವಾನ ಕೊಟ್ಟ. ಚಂದ್ರಾಂಗದ ಅವರ ಪ್ರೇಮಕ್ಕೆ ಸಂತೋಷಪಟ್ಟು ತನ್ನ ತಂದೆ ತಾಯಿಯರು ಹೆಂಡತಿ ತನಗೋಸ್ಕರ ದುಃಖಿಸುತ್ತಿದ್ದಾರೆಂದೂ ಅದರಿಂದ ತಾನು ತಕ್ಷಣವೇ ಹೊರಡಬೇಕೆಂದು ಹೇಳಿದ. ಆಗ ತಕ್ಷಕ ಅವನಿಗೆ ಅಮೃತ ಕುಡಿಸಿ ಅವನ ಹೆಂಡತಿಗೋಸ್ಕರ ಒಂದು ಪಾತ್ರೆಯಲ್ಲಿ ಅಮೃತ ಕೊಟ್ಟು ಅವನಿಗೆ ಸತ್ಕಾರ ಮಾಡಿ ಆಪದಗಳಲ್ಲಿ ತನ್ನನ್ನು ಯಾವಾಗ ಸ್ಮರಿಸಿದರೂ ರಕ್ಷಿಸುತ್ತೇನೆಂದು ಹೇಳಿ ಕಳಿಸಿದ. ತಕ್ಷಕನು ಕೊಟ್ಟ ದಿವ್ಯಾಶ್ವದ ಮೇಲೆ ಚಂದ್ರಾಂಗದ ಮತ್ತೆ ನದಿ ದಡ ಸೇರಿದ. ಅಮೃತ ಕುಡಿದುದರಿಂದ ದಿವ್ಯ ವರ್ಚಸ್ಸಿನಿಂದ ಬೆಳಗುತ್ತಾ ದಿವ್ಯಾಶ್ವದ ಮೇಲೆ ನೀರಿನಿಂದ ಮೇಲಕ್ಕೆದ್ದ ಬಂದ ಚಂದ್ರಾಂಗದನನ್ನು ನೋಡಿ ಸೀಮಂತಿನಿ ಆಶ್ಚರ್ಯಪಟ್ಟಳು. ಅದು ಸೋಮವಾರ. ಸೀಮಂತಿನಿ ತನ್ನ ಪರಿಚಾರಕರೊಡನೆ ಸ್ನಾನ ಮಾಡಲು ನದಿಗೆ ಬಂದಿದ್ದಳು. ಆದರೆ ಅವಳ ಕತ್ತಿನಲ್ಲಿ ಆಭರಣಗಳು, ಮಂಗಳಸೂತ್ರಗಳು, ಹಣೆಯಲ್ಲಿ ಕುಂಕುಮ ಕಾಣಿಸಿದುದರಿಂದ ಅವಳನ್ನು ಸರಿಯಾಗಿ ಗುರುತಿಸಲಾರದೆ ಚಂದ್ರಾಂಗದ ತಕ್ಷಕನನ್ನು ಸ್ಮರಿಸಿ ಮತ್ತೊಂದು ರೂಪಧರಿಸಿ ರಾಜಕುಮಾರಿಯನ್ನು ವಿಚಾರಿಸಿ, ನಿನ್ನ ವ್ರತ ಪ್ರಭಾವದಿಂದ ಮೂರನೆಯ ದಿಕ್ಕಿನಲ್ಲಿ ನಿನ್ನ ಗಂಡ ಹಿಂದಿರುಗಿ ಬರುತ್ತಾನೆ ಎಂದು ಆಕೆಗೆ ಹೇಳಿ ಮೊದಲು ತನ್ನ ತಾಯಿ ತಂದೆಯರನ್ನು ರಕ್ಷಿಸಲು ಹೊರಟ. ಅವರ ರಾಜ್ಯವನ್ನಪಹರಿಸಿದ ದಾಯಾದಿಗಳಿಗೆ ತಾನು ತಕ್ಷಕನ ವರ ಪಡೆದು ಬಂದಿರುವೆನೆಂದು ರಾಜ್ಯವನ್ನು ಹಿಂತಿರುಗಿಸಿ ಕೊಡಬೇಕೆಂದು, ಇಲ್ಲದಿದ್ದರೆ ಅವನನ್ನು ಯುದ್ಧದಲ್ಲಿ ಶಿಕ್ಷಿಸಬಲ್ಲೆನೆಂದು ಎಚ್ಚರಿಕೆ ಕೊಟ್ಟು ಚಂದ್ರಾಂಗದ ಅವರಿಗೆ ಹೇಳಿ ಕಳಿಸಿದ. ನದಿಯಲ್ಲಿ ಬಿದ್ದು ಸತ್ತ ಚಂದ್ರಾಂಗದ ಮತ್ತೆ ಬಂದಿದ್ದಾನೆಂದು ತಿಳಿಯುತ್ತಲೂ ಆ ದಾಯಾದಿಗಳು ಭಯಪಟ್ಟು ರಾಜ್ಯವನ್ನು ಅವನಿಗೆ ಹಿಂದಿರುಗಿಸಿ ಕ್ಷಮಾಪಣೆ ಬೇಡಿದರು. ಚಂದ್ರಾಂಗದ ತಾನು ನಾಗಲೋಕದಲ್ಲಿ ಸೌಂದರ್ಯಾವಲೋಕನೆಯನ್ನು ಮುಳುಗಿ ಹಿಂದಿರುಗಿರುವುದರ ತಡವಾಗಿದ್ದುದಕ್ಕೆ ತನ್ನವರು ಎಷ್ಟು ದುಃಖಪಟ್ಟರೋ, ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಿರುವರೋ ತಿಳಿದು ತಾಯಿ ತಂದೆಯರಿಗೆ ಕ್ಷಮಾಪಣೆ ಕೇಳಿದ. ಮರಳಿ ತಮ್ಮ ಮಗ ಹಾಗೂ ರಾಜ್ಯ ಪಡೆದ ಅವನ ತಾಯಿ ತಂದೆಯರು ಸಂತೋಷಪಟ್ಟು, ಇದೆಲ್ಲ ಸೀಮಂತಿನಿ ಶಿವಾರಾಧನೆಯ ಫಲವೇ ಎಂದು ಗುರುತಿಸಿ ಅವಳನ್ನು ಕರೆತಂದು ಬಹಳ ವೈಭವದಿಂದ ಚಂದ್ರಾಂಗದನಿಗೆ ಪಟ್ಟಾಭಿಷೇಕ ಮಾಡಿದರು. ಶ್ರೀ ಗುರುವು ಹೇಳಿದ್ದನ್ನು ಕೇಳಿ ದತ್ತ ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ಪರಮ ಪವಿತ್ರವೂ ಶ್ರೇಯೋದಾಯಕವೂ ಆದ ನಿಮ್ಮ ಪಾದ ಸೇವೆ ನಮಗೆ ಸಾಲದೆ ತ್ರಿಮೂರ್ತಿ ಸ್ವರೂಪರಾದ ನಿಮ್ಮ ಪಾದಸ್ಮರಣೆ ನನ್ನಲ್ಲಿ ನಿರಂತರವಾಗಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಬಾರದೆ. ಬೇರೆಯೊಂದು ವ್ರತವೇಕೆ ಎಂದು ಹೇಳಿದರು. ಶ್ರೀ ಗುರುವು, ಇದು ನಮ್ಮ ಆಜ್ಞೆ. ಈ ವ್ರತ ಮಾಡಿದರೇನೇ ನಿಮ್ಮ ಸೇವೆ ನಮಗೆ ಸೇರುತ್ತದೆ. ಆದ್ದರಿಂದ ಈ ವ್ರತ ಮಾಡಿಕೊಳ್ಳಿ ಎಂದು ಹೇಳಿ ಅವರನ್ನು ಆಶೀರ್ವಾದ ಮಾಡಿ ಕಳುಹಿಸಿದರು. ಅಷ್ಟರಲ್ಲಿ ತಮ್ಮ ಮಗ ಆರೋಗ್ಯವಂತನಾಗಿ ಗುರು ಸನ್ನಿಧಿಯಲ್ಲಿ ಸುಖವಾಗಿದ್ದಾನೆಂದು ತಿಳಿದ ಗೋಡೆನಾಥ ಅವನ ಹೆಂಡತಿ ಅವರನ್ನು ನೋಡಲು ಅಲ್ಲಿಗೆ ಬಂದರು. ಅವರು ಶ್ರೀ ಗುರುವನ್ನು ದರ್ಶನ ಮಾಡಿ ನಡೆದದ್ದನ್ನೆಲ್ಲ ತಿಳಿದುಕೊಂಡು 1000 ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಿ ಮಗ ಸೊಸೆಯನ್ನು ಕರೆದುಕೊಂಡು ಸುಸ್ಥಾನ ಸೇರಿದರು. ಸಾವಿತ್ರಿ ದತ್ತಾತ್ರೇಯರು ಶ್ರೀ ಗುರುವು ಹೇಳಿದ ವ್ರತವನ್ನಾಚರಿಸಿ ಕಾಲಾನಂತರದಲ್ಲಿ ಪೂರ್ಣಾಯುಗಳಾಗಿ ಮಕ್ಕಳನ್ನು ಪಡೆದರು. ಸತ್ತು ಹೋದ ವ್ಯಕ್ತಿಯೊಬ್ಬನನ್ನು ಬದುಕಿಸಿ ಶ್ರೀ ಗುರುವು ಒಬ್ಬಳು ವಿಧವೆಗೆ ಮತ್ತೆ ಸೌಭಾಗ್ಯವನ್ನು ಪ್ರಸಾದಿಸಿದರೆನ್ನುವ ವಾರ್ತೆ 4 ದಿಕ್ಕುಗಳಲ್ಲೂ ಹರಡಿತು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.